What is the name? Mona Lisa. ರಾತ್ರೋಂದ್ರಾತ್ರಿ ಫೇಮಸ್ ಆಗಿದ್ದಾಳೆ ಈ ರುದ್ರಾಕ್ಷಿ ಮಾರುವ ಯುವತಿ. ಕಣ್ಣು ಹಾಯಿಸಿದಷ್ಟು ಭಕ್ತ ಸಾಗರ. ಸಾಧು ಸಂತರು, ನಾಗಸಾಧುಗಳು ಸೇರಿದಂತೆ ಲಕ್ಷಾಂತರ ಭಕ್ತರು ಪ್ರಯಾಗರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳಕ್ಕೆ ಸಾಕ್ಷಿಯಾಗಿದ್ದಾರೆ. ಜನವರಿ 13ರಂದು ಮಹಾಕುಂಭಮೇಳಕ್ಕೆ ಚಾಲನೆ ಸಿಕ್ಕಿದೆ. 12 ವರ್ಷಗಳ ಬಳಿಕ ಪ್ರಯಾಗರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳಕ್ಕೆ ದೇಶ ವಿದೇಶಗಳಿಂದಲೂ ಭಕ್ತರ ದಂಡು ಹರಿದು ಬರುತ್ತಿದೆ. ಮಹಾಕುಂಭಮೇಳದ ಅನೇಕ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ಟ್ರೆಂಡ್ ಆಗುತ್ತಿವೆ. ಇತ್ತೀಚೆಗಷ್ಟೇ ಬ್ಯೂಟಿಫುಲ್ ಸಾಧ್ವಿ ಹರ್ಷ ರಿಚಾರಿಯ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆದ ನಂತರ ಹರ್ಷ ರಿಚಾರಿಯ ಕುರಿತು ತಿಳಿದುಕೊಳ್ಳಲು ಗೂಗಲ್ ಮಾಡಿದವರ ಸಂಖ್ಯೆಯು ಕೆಲವೇ ಗಂಟೆಗಳಲ್ಲಿ ದುಪ್ಪಟ್ಟು ಆಗಿತ್ತು. ಇದರ ನಡುವೆಯೂ ಸೋಷಿಯಲ್ ಮೀಡಿಯಾದಲ್ಲಿ ಧೂಳೆಬ್ಬಿಸ್ತಾ ಇದೆ ಮತ್ತೊಂದು ವಿಡಿಯೋ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಹೀಗೆ ಯಾವುದೇ ಸಾಮಾಜಿಕ ಪುಟಗಳನ್ನು ತೆರೆದರೂ ಮಹಾಕುಂಭಮೇಳದಲ್ಲಿ ರುದ್ರಾಕ್ಷಿ ಸರ ಮಾರುವ ಯುವತಿಯೇ ಕಾಣಿಸಿಕೊಳ್ತಿದ್ದಾರೆ. ಅಷ್ಟು ಅಟ್ರಾಕ್ಷನ್ ಆಗಲು ಪ್ರಮುಖ ಕಾರಣ ಆಕರ್ಷಕ ಕಣ್ಣುಗಳು. ಎಲ್ಲರನ್ನೂ ಸೆಳೆಯುತ್ತಿವೆ ಆ ನಯನಗಳು. ರುದ್ರಾಕ್ಷಿ ಮಾರುತ್ತಿರುವ ಯುವತಿಯ ಹೆಸರು ಮೊನಾಲಿಸಾ ಅಂತೆ. ಸ್ವತಃ ಆಕೆಯೇ ಹೇಳಿದ್ದಾರೆ. ಇವರದು ಮಧ್ಯಪ್ರದೇಶದ ಇಂದೋರ್ ಅಂತೆ. ಯುವತಿಯ ಕಣ್ಣೋಟಕ್ಕೆ ಮಾರು ಹೋದ ಅನೇಕರು ಆಕೆಯ ವಿಡಿಯೋವನ್ನು ಜಾಲತಾಣಗಳಲ್ಲಿ ಹರಿಬಿಡುತ್ತಿದ್ದಾರೆ. ಇದೇ ಮೊದಲ ಬಾರಿಗೆ ಕುಂಭಮೇಳಕ್ಕೆ ಬಂದಿರುವ ಈಕೆಯನ್ನು ಹಾಲಿವುಡ್ನ ನಟಿ ಏಂಜಲಿನಾ ಜೋಲಿಗೆ ಹೋಲಿಸಿದ್ದಾರೆ. ಅಲ್ಲದೆ ಕ್ರಶ್ ಆಫ್ ಇಂಡಿಯಾ ಎಂದೆಲ್ಲ ಕಮೆಂಟ್ ಮಾಡುತ್ತಿದ್ದಾರೆ. ಮುದ್ದು ಮತ್ತು ಮುಗ್ಧ ಯುವತಿ ವಿಡಿಯೋಗಳು ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆದುಕೊಳ್ಳುತ್ತಿವೆ. ಹಲವರಂತೂ ಗಂಗೆಯಲ್ಲಿ ಮುಳುಗಿ ಹೋದವರಿಗಿಂತ ಈಕೆಯ ಕಂಗಳಲ್ಲಿ ಮುಳುಗಿ ಹೋದವರೇ ಹೆಚ್ಚು ಎಂದು ನೇಟಿಗರು ಪ್ರತಿಕ್ರಿಯಿಸುತ್ತಿದ್ದಾರೆ. ಆಕೆಯ ಕಂಗಳಿಗೆ ಮಾರು ಹೋದ ಬಹುತೇಕರು ಸಹಜ ಸುಂದರಿ ಎಂದು ಹೇಳುತ್ತಿದ್ದಾರೆ. ಈಕೆಯ ಅಂದಕ್ಕೆ ಯಾವ ಹೀರೋಯಿನ್ ಕೂಡ ಸಾಟಿಯಾಗುವುದಿಲ್ಲ ಎಂದು ಕಮೆಂಟ್ ಮಾಡುತ್ತಿದ್ದಾರೆ. ಎಲ್ಲರನ್ನೂ ಖುಷಿಯಾಗಿ ನಗುತ್ತಾ ಮಾತನಾಡಿಸುತ್ತಿರುವ ಈಕೆಯ ಅಂದಕ್ಕೆ ನಾವು ಕಳೆದು ಹೋಗಿದ್ದೇವೆ ಎಂದು ನೇಟಿಗರು ಹೇಳುತ್ತಿದ್ದಾರೆ.